ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಹೋಗಿ ಗಂಟೆ ಬಾರಿಸೋದು, ದೀಪ ಹಚ್ಚೋದು ನನ್ನ ಜೀವನದಲ್ಲಿ ನಾನು ಎಂದೂ ಮಾಡಿಲ್ಲ. ಅಂದ ತಕ್ಷಣ ನಾನು ಹಿಂಸರ್ಕೊತೀನಿ ಅಂತ ಅನಿಸ್ತಾರೆ. ಯಾಕೆಂದರೆ ರಾಘವೇಂದ್ರ ಅವರು ಸುಳ್ಳು ಹೇಳಿ ಅಭ್ಯಾಸ ಅವರು ಅಪ್ಪು ನಿಮಗೆ MP ಮಾಡೇ ಮಾಡ್ತೀವಿ, ಟಿಕೆಟು ಕೊಡಿಸ್ತೀವಿ, ರಾತ್ರಿ ಕೆಲವರು ಪ್ರವಾಸ ಮಾಡಿ ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳಿ ಸುಳ್ಳ. ಅದಕ್ಕೆ ಗಂಟೆ ಬಾರಿಸ್ತಾರ. ಚಂದ್ರಗುತ್ತಿ ಬಂದು ಅವರು ಗಂಟೆ ಹೇಳ್ತೀವಿ, ಯಡಿಯೂರಪ್ಪರು ಬಂದು ಚಂದ್ರಗುತ್ತಿ ಹೇಳಿ ನಾನು ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿಲ್ಲ, ಆ ಕ್ಷೇತ್ರ ಹಾವೇರಿ ಕ್ಷೇತ್ರ ಓಡಾಡಿ ಗೆಲ್ತೀನಿ ಅಂತ ಹೇಳಿಲ್ಲ ಅಂತ ಬಂದು ಅವರು ಗಂಟೆ ಬಾರಿಸಿ ಹೇಳ್ತಾರೆ. ನೋಡೋಣ, ಇಲ್ಲಿ ಅವರು ಚಂದ್ರಗುತ್ತಿ ಬಂದು ಗಂಟೆ ಬಾರಿಸಬೇಕು, ಸಂತರಿಗೆ ಪೂಜ್ಯ ಸ್ವಾಮಿಗಳಿಗೆ ನೋವು ಮಾಡೋಂಥ ಮಾತುಗಳು ಆಡ್ಯಾರ ಅವರು ಮತ್ತು ಅವ್ರ ಕಡೆ ಅನೇಕ ಹೆಣ್ಮಕ್ಳು ಕಣ್ಣೀರಾಗ್ತಾ ಇದ್ದಾರೆ. ನಮ್ಗೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಬೆದರಿಕೆ, ಭಯ ಹುಟ್ಟಿಸೋದು, ನೋವು ಹುಟ್ಟಿಸೋದು ಇದು ಸತತವಾಗಿ ನಡೀತಾ ಇದೆ. ಇನ್ನು ಇಷ್ಟರ ಮಟ್ಟಿಗೆ ಅವರು ಚಂದ್ರಗುತ್ತಿಗೆ ಬಂದು ನಾವು ನೋವೇ ಮಾಡೇ ಇಲ್ಲ ಅನ್ನಂಥ ಮಾತು ಅವ್ರು ಹೇಳಿದ್ರೆ, ಸಾಧು ಸಂತರಿಗೆ ನಾವು ನೋವು ಮಾಡಿಲ್ಲ, ಹೆಣ್ಮಕ್ಳು ಕಣ್ಣೀರು ಹಾಕಿಲ್ಲ, ಇದೆಲ್ಲ ಈಶ್ವರಪ್ಪನವರಿಗೆ ಸುಳ್ಳು. ದೇವಸ್ಥಾನದಲ್ಲಿ ಬಂದು ಗಂಟೆ ಬಾರಿಸಲಿ ಅಂತ ಅವ್ರು ಅಪೇಕ್ಷೆ ಪಟ್ಟರೆ ನನಗದು ನಂಬಿಕೆ ಇಲ್ಲ, ನನ್ನ ಜೀವನದಲ್ಲಿ ಮಾಡಿಲ್ಲ. ನಾನು ತಯಾರಿ. ಅವ್ರು ಎಲ್ಲಿ ಬೇಕಾದ್ರೂ ಯಾವ ಡೇಟಾರು ಹೇಳಿ, ಚಂದ್ರಗುತ್ತಿಗೆ ಯಾವ ನಿಮಿಷದಲ್ಲೂ ಹೇಳಿ, ನಾನು ಬರ್ತೀನಿ. ಅವರು ಇಲ್ಲ ಅಂತಲೂ ಕೂಡ ಅವರು ಮಾಡಬೇಕಲ್ಲ. ನಾವಾಗಲಿ ನನ್ನ ಬೆಂಬಲಿಗರಾಗಲಿ ನಾವು ಯಾವ ಸಂತರಿಗೆ ಯಾವ ಸ್ವಾಮಿಗಳಿಗೂ ಕೂಡ ಹೋಗಿ ಅವರು ನೋವಾಗಂತ ಮಾತಾಡಿಲ್ಲ, ಆ ಹೆಣ್ಮಕ್ಳು ಯಾರು ಕೂಡ ನಾವು ನೋವಾಗಂತ ಮಾತಾಡಿಲ್ಲ ಅಂತಂದ್ರೆ ಅವರು ಕೂಡ ಗಂಟೆ ಬಾರಿಸ್ಬೇಕಾಗತ್ತೆ. ನಾನು ಮತ್ತೆ ಹೇಳ್ತೀನಿ, ನಾನು ಈ ವ್ಯವಸ್ಥೆ ನಂಬಿಕೆ ಇರೋನಲ್ಲ. ಅದು ಇವತ್ತೇನಾಗುತ್ತೆ ಪ್ರಶ್ನೆ ಬಂದಿರೋದ್ರಿಂದ ನಾನು ಈ ರೀತಿ ಸುಳ್ಳು ಹೇಳ್ತೀನಿ ಅಂತ ಅನ್ಸ್ಬಾರ್ದು. ಸುಳ್ಳು ಹೇಳಿ ಸಾಧು ಸಂತರ ಹತ್ರ ನೋವು ಪಡಿಸಿ ಅವ್ರ ಬೆಂಬಲಿಗರು, ಅದಾದ ನಂತರ ಹೆಣ್ಣುಮಕ್ಕಳಿಗೆ ಅವರೆಲ್ಲ ನಡ್ಕೊಂಡಿರೋಂಥ ರೀತಿಯ ಬಗ್ಗೆ ಭಾಳ ಜನಕ್ಕೆ ನೋವಾಗಿದೆ, ಕಣ್ಣೀರಾಗಿದೆ. ಅದಕ್ಕೋಸ್ಕರ ಹೇಳ್ತೀನಿ, ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಅವ್ರು ಬಂದು ಗಂಟೆ ಬಾರಿಸಲೇಬೇಕು ಅಂತ ಅಂದಿಲ್ಲ, ನಾನೂ ಗಂಟೆ ಬಾರಿಸಬೇಕು ಅನ್ನೋ ಪದ್ಧತಿ ನಂದಲ್ಲ. ಇದನ್ನ ಜನರ ಮಧ್ಯೆ ಇನ್ನೊಂದು ಸುಳ್ಳು ಹೇಳಿ, ಅವ್ರ ಅಪ್ಪ ಅಮ್ಮ ಸುಳ್ಳು ಹೇಳಿ ಅಭ್ಯಾಸ. ನಾನು ಕ್ಲೀನ್ ಶೀಟ್ ಸಿಗ್ತದೆ ನನಗೆ, ನನ್ನ ಕೇಸಲ್ಲಿ 3 ದಿನದಲ್ಲಿ ಈಶ್ವರಪ್ಪ ಮಂತ್ರಿ ಮಾಡ್ತೇವೆ ಹೇಳಿಲ್ವಾ? 3 ದಿನ ಇಡೀ ಟರ್ಮ್ ಕಳೆದೇ ಹೋಯ್ತು. ಯಾಕೆ ಮಂತ್ರಿ ಮಾಡಲಿಲ್ಲ? ಅವರಿಗೆ ಸುಳ್ಳು ಹೇಳಿ ಅಭ್ಯಾಸ. ಯಾವ್ಯಾವ ಹೆಣ್ಮಕ್ಳಿಗೆ ನೋವು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಚಂದ್ರಗುತ್ತಿಗೆಲ್ಲ ಅವ್ರು ಎಲ್ಲಿ ಹೇಳಿದ್ರು ಕೂಡ ಚಂದ್ರಗುತ್ತಿ ಬಿಟ್ಟು ಅಯೋಧ್ಯೆ ಬೇಕಾದ್ರೆ ಕರ್ಕೊಂಡ್ಬಂದಿ, ನನ್ನ ಕರ್ಕೊಂಡ್ಬಂದಿ. ನಾನು ಅಲ್ಲಿ ಹೋಗೋದಿಲ್ಲ. ಪ್ರಭು ಶ್ರೀರಾಮಚಂದ್ರನ ಬಗ್ಗೆ ನನಗೆ ಇರೋಷ್ಟು ನಂಬಿಕೆ ಹೋಗಿ ಹೇಳೋದು ಗೊತ್ತಿಲ್ಲ. ಅಯೋಧ್ಯೆಗೂ ಬೇಕು, ನಾನು ಗಂಟೆ ಹೊಡಿತೀನಿ. ಆದರೆ ಅದೇ ರೀತಿ ಇವ್ರು ಹೇಳಬೇಕು, ನಾವು ಆ ರೀತಿ ನೋವು ಉಂಟು ಮಾಡಿಲ್ಲ, ನಾನಾಗಲಿ ನನ್ನ ಬೆಂಬಲಿಗರಾಗಲಿ ಯಾವ ಹೆಣ್ಮಕ್ಳಿಗೂ ನೋವು ಮಾಡಿಲ್ಲ, ಅವ್ರು ಗಂಟೆ ಹೊಡಿತಾರೆ. ತುಂಬ ಸಂತೋಷ. ಆದರೆ ಅಲ್ಲಿಗೆ ಬಿಟ್ಬಿಡ್ತೀವಿ ಅಂತಂದರೆ ನಾನು ಸಿಗ್ತಾ ಇಲ್ಲ. ಅವ್ರು ಹೇಳಿದ್ದಕ್ಕೆ ಉತ್ತರ ಇದೆ. ಅವ್ರು ಹೇಳಿದ್ದಾರೆ, ನಾನು ಹೇಳಕ್ಕೆ ತಯಾರಿದ್ದೀನಿ, ನನಗೆ ಸವಾಲಾಗ್ತದೆ. ಇನ್ನೇ ಮುಂದುವರಿಸ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟರು. ನಾನು ಅನೇಕ ಉದಾಹರಣೆಗಳು ಕೊಡ್ಬೇಡಿ, ಎಲ್ಲೆಲ್ಲಿ ಅಪ್ಪ ಮಕ್ಕಳು ಸುಳ್ಳು ಹೇಳಿದ್ದಾರೆ. ಚುನಾವಣೆಯ ಕಾಂಪಿಟೇಷನ್ಗೆ ದೇವರ ಸಾಕ್ಷಿ ನಿಮ್ಗೆ ಸಿಗತ್ತೆ ಹೇಳಿಲ್ಲ ಅಂತ ಅವ್ರು ಹೇಳಿ ಟಿಕೆಟ್ ಅವ್ರಿಗೆ ಯಾರು ಕೊಡ್ತಾರೆ? ಮುಖ್ಯಮಂತ್ರಿಗಳಾಗಿದ್ದಂಥ ಬೊಮ್ಮಾಯಿಯವರು ಬೇಲ್ಡ್ ಮುಖ್ಯಮಂತ್ರಿ. ಕೇಂದ್ರದಲ್ಲೂ ಅದೇ ಅಭಿಪ್ರಾಯ ಇದೆ, ನಮ್ಮದೇ ಅಭಿಪ್ರಾಯ ಇದೆ. ನಾವು ಆಗಲೇ ಹೇಳಿದ್ದೇವೆ, ಕಾಂಪಿಟೇಷನ್ ಕೊಡಿಸ್ತೇವೆ ಹೇಳಿಲ್ಲ ಅಂತ ಹೇಳಿ ಹೇಳ್ತೀನಿ. ಈ ಗಂಟೆ ಹೊಡೆಯೋದ್ರ ಬಗ್ಗೆ ನನಗೇನು ನಂಬಿಕೆ ಇದೆ, ದೈವಭಕ್ತಿ ನನ್ನಷ್ಟು ನಂಬಿಕೆ ಯಾರಿಗೂ ಇಲ್ಲ, ಅಷ್ಟು ದೈವಭಕ್ತಿ ಇದೆ. ಆದರೆ ಸುಳ್ಳನ್ನ ಜನರ ಮಧ್ಯೆ ಬಿಟ್ಟಂತ ಪ್ರಯತ್ನ ನಡೆಸ್ತಾ ಇದ್ದಾರೆ, ಇದು ನಾನು